ಮನೆಗಳಿಲ್ಲದೆ ಆಶ್ರಯ ಮನೆಗಳ ವಿತರಣೆ 600 ಮನೆಗಳಲ್ಲಿ ಕೇವಲ 100 ಮನೆಗಳಲ್ಲಿ ವಾಸ. ಶಿವಮೊಗ್ಗದ ಗೋವಿಂದಾಪುರದಲ್ಲಿರುವ ಆಶ್ರಯ ಬಡಾವಣೆಗೆ ಬರಲು ಬಸ್ ವ್ಯವಸ್ಥೆ ಕೂಡ ಇಲ್ಲ. ಕುಡಿಯುವ ನೀರಿನ ವ್ಯವಸ್ಥೆಯೂ ಇಲ್ಲದೆ ಮನೆ ಹಂಚಿಕೆ ಮಾಡಲಾಗಿದೆ. 10 ವರ್ಷಗಳ ಬಳಿಕ ಮನೆ ನೀಡಿದ್ರೂ ವ್ಯವಸ್ಥೆ ಮಾತ್ರ ಇನ್ನೂ ಸರಿಯಾಗಿಲ್ಲ. ಬೀದಿ ದೀಪದ ವ್ಯವಸ್ಥೆ ಇಲ್ಲ, ವಿದ್ಯುತ್ ಸೇವೆ ಸಮರ್ಪಕವಾಗಿಲ್ಲ. ಆಶ್ರಯ ಮನೆಗಳಿಗೆ ಬರಲು ಫಲಾನುಭವಿಗಳು ಹಿಂದೇಟು ಹಾಕ್ತಾ ಇದ್ದಾರೆ ಎನ್ನುವ ವಿಚಾರ ಇದೀಗ ಕೇಳಿ ಬರ್ತಾ ಇದೆ. ಕುಡಿಯುವ ನೀರಿಗಾಗಿ ಜನರು ಪರದಾಡ್ತಾ ಇದ್ದಾರೆ. ಬೇರೆಡೆಯಿಂದ ಕುಡಿಯುವ ನೀರನ್ನ ತರ್ತಾ ಇದ್ದಾರೆ ನಿವಾಸಿಗಳು. ಕೆಲಸಕ್ಕೆ ಹೋದವರು ಬಸ್ ಇಲ್ಲದೆ ಮತ್ತೆ ಬರೋಕೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಆಟೋದಲ್ಲಿ ಬರಬೇಕು ಅಂದ್ರೆ 200 ರಿಂದ 300 ರೂಪಾಯಿ ಕೊಡಬೇಕು ಅಂತ ಜನ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಕುಡಿಯುವ ನೀರಿಗಾಗಿ ಪರದಾಡ್ತಾ ಇದ್ದಾರೆ ಜನರು. ಬೇರೆಡೆಯಿಂದ ಕುಡಿಯಲು ನೀರನ್ನ ತರ್ತಾ ಇದ್ದಾರೆ ನಿವಾಸಿಗಳು. ಕೆಲಸಕ್ಕೆ ಹೋದವರು ಬಸ್ ವ್ಯವಸ್ಥೆ ಇಲ್ಲದೆ ಮತ್ತೆ ಬರೋಕೆ ತುಂಬಾ ಕಷ್ಟ ಆಗ್ತಾ ಇದೆ. ಆಟೋದಲ್ಲಿ ಬರಬೇಕು ಅಂದ್ರೆ 200 ರಿಂದ 300 ರೂಪಾಯಿ ಕೊಡ್ಬೇಕಾಗತ್ತೆ. ಬಸ್ ಇಲ್ಲ, ನೀರಿಲ್ಲ, ವಿದ್ಯುತ್ ವ್ಯವಸ್ಥೆ ಇಲ್ಲ. ಇದನ್ನ ಕಲ್ಪಿಸಬೇಕು ಅಂತ ಹೇಳಿ ಆಗ್ರಹಿಸಲಾಗ್ತಾ ಇದೆ. ಗೋವಿಂದಾಪುರ ಆಶ್ರಯ ಬಡಾವಣೆ ನಿವಾಸಿಗಳು ಒತ್ತಾಯಿಸುತ್ತಿದ್ದಾರೆ. 10 ವರ್ಷದಿಂದನೇ ಕಟ್ಟಿದ್ದೀವಿ ಮನೆ. ಇವಾಗ 11ನೇ ವರ್ಷ ಇದು. 8,000 ಸ್ಟಾರ್ಟಿಂಗ್ 8,000 ಕಟ್ಟಿದ್ದೀವಿ. ಆಮೇಲೆ ಅದನ್ನ ಬಿಟ್ಟಾದ್ಮೇಲೆ ಮನೆ ಹಿಂಗೆ ಸ್ಯಾಂಕ್ಷನ್ ಆದ ಅಂತ ಗೊತ್ತಾದ್ಮೇಲೆ ಅವಾಗ 72,000 ಕಟ್ಟಿದ್ವಿ. ಮತ್ತು ಟೋಟಲ್ 80,000 ಕಟ್ಟಿ ಬಿಟ್ಟಿದ್ವಿ. ಅದು ಕಟ್ಟಿ ಬಿಟ್ಟು ಇವಾಗ ಎಷ್ಟೋ ಸಲ ಓಡಾಡಿ ಮಾಡಿ ಅವ್ರ ಹತ್ರ ಹೋಗಿ ಇವ್ರ ಹತ್ರ ಹೋಗಿ ಅವ್ರ ಹತ್ರ ಕೇಳಿ ಇದು ಮಾಡಿದ್ರಾಗೆ 10 ವರ್ಷ ಆಗೋಯ್ತು. 10 ವರ್ಷ ಇದೆ ಅವಾಗಲೇ ಕೊಡ್ಬೇಕಾಗಿರೋದು ಮನೆದು. ಈಗ ಮೊನ್ನೆ ಇವಾಗ 1 ವರ್ಷ ಆಯ್ತು ಇವಾಗ ಮನೆ ಕೊಟ್ಟು ನಮಗೆ. 6,000 7,000 ಬಾಡಿಗೆ ಕಟ್ಟಬೇಕಾಗಿತ್ತು. ನಮಗೆ ಸ್ವಂತ ಮನೆ ಇಲ್ಲಪ್ಪ, ಸ್ವಂತ ಸೂರ ಇಲ್ಲ ಅಂದು ನಮ್ಮ ಏನಾಗಿದೆ, ನಮಗೆ ಗೌರ್ಮೆಂಟ್ ಆಲ್ರೆಡಿ G2 ಒಂದು ವ್ಯವಸ್ಥೆ ಮಾಡಿದೆ. ಅದು ಏನಾಗಿದೆ ಅಂದರೆ ಸುಮಾರು ಒಂದು 2016 17ರಲ್ಲಿ ಅಪ್ಲಿಕೇಶನ್ ಹಾಕಿದ್ವಿ. ಅಪ್ಲಿಕೇಶನ್ ಹಾಕಿರೋದ್ರಿಂದ ಅವಾಗೇನು ಇನ್ನೂ ಅಲರ್ಟ್ ಆಗಿಲ್ಲ. ಇವಾಗ 2023 ಫೆಬ್ರವರಿ ತಿಂಗಳಲ್ಲಿ ನಮಗೆ ಕೆ.ಸಿ. ಈಶ್ವರಪ್ಪ ಅವರು ಅಲರ್ಟ್ ಮಾಡಿದ್ರು. ಲಾಟ್ರಿ ಮುಖಾಂತರ 200 ಚಿಲ್ಲರು ಮನೆಗಳನ್ನು ಲಾಟ್ರಿ ಮುಖಾಂತರ ಕೊಟ್ಟಿದ್ದರು. ಅದು ಏನಾಗಿದೆ, ಜನಗಳು ಇಲ್ಲಿ ಯಾರು ಬರ್ತಾ ಇಲ್ಲ. ಯಾಕಂದರೆ ಇಲ್ಲಿ ತೊಂದರೆಗಳು ಸುಮಾರಿದೆ, ಅಸ್ತವ್ಯಸ್ತ ಆಗಿರೋದ್ರಿಂದ ನಾವು ಆಲ್ರೆಡಿ ಸುಮಾರಿಗೆ ಒಂದು ಫೆಬ್ರವರಿ 18ನೇ ತಾರೀಕು ಬಂದಿರೋದು ಮೇಡಮ್. ಅಲ್ಲಿ Ashwavega English News. Coming soon. Your channel, your voice, your trust.